ಮಠದ ಲಾಡ್ಲೆ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪೂಜೆಯನ್ನು ನೆರವೇರಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅವಕಾಶವನ್ನು ಕೊಟ್ಟಿರುವಂತದ್ದು ಹೈಕೋರ್ಟ್. ಶಿವಲಿಂಗ ಪೂಜೆಗೆ 15 ಮಂದಿಗೆ ಅವಕಾಶವನ್ನು ನೀಡಲಾಗಿದೆ. 15 ಮಂದಿ ಮಾತ್ರ ತೆರಳಬೇಕು. ಸ್ವಾಮೀಜಿಗಳು ಹಿಂದೂ ಮುಖಂಡರಿಂದ ಪೂಜೆ ಸಲ್ಲಿಕೆಯಾಗಿದೆ. 10 ಜನರಿಂದ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ 15 ಜನ ಹೋಗಬಹುದು ಅಂತ ಹೈಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿದೆ, ಅಂದ್ರೆ ಅವಕಾಶವನ್ನ ಕೊಟ್ಟಿರೋದು. ಕಡಗಂಚಿ ಮಠದ ಶ್ರೀ ವೀರಭದ್ರ ಶ್ರೀ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಹೈಕೋರ್ಟ್ ಆದೇಶದಂತೆ ಶಿವಲಿಂಗಕ್ಕೆ ಪೂಜೆ ನೆರವೇರಿಸಲಾಗುತ್ತೆ. ಸ್ವಾಮೀಜಿಗಳು ಹಿಂದೂ ಮುಖಂಡರಿಂದ ಪೂಜೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಲಾಗುತ್ತೆ. ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕೋರ್ಟ್ ಕಳೆದ ವರ್ಷ ಕೊಟ್ಟಂತಹ ಅನುಮತಿಯನ್ನ ಈ ಬಾರಿ ಕೂಡ ಕೊಟ್ಟಿದೆ. ಸ್ವಾಮೀಜಿಗಳು ಹಿಂದೂ ಮುಖಂಡರಿಂದ ವಿಶೇಷವಾದಂತಹ ದಿನ ಇವತ್ತು ಶಿವರಾತ್ರಿ ದಿನ ಪೂಜೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ದರ್ಗಾದತ್ತ ಹಿಂದೂ ಮುಖಂಡರು, ಸ್ವಾಮೀಜಿಗಳು, ಸಂತರು ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು ನಮ್ಮ ಸ್ಕ್ರೀನ್ ಮೇಲೆ. ಹೈಕೋರ್ಟ್ ಆದೇಶದ ನಂತರದಲ್ಲಿ 15 ಜನ ಏನು ಹೋಗ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಜಿಲ್ಲಾಡಳಿತದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾರೆಲ್ಲ ಹೋಗ್ತಾ ಇದೀವಿ ನಾವು 15 ಜನ ಅಂತ, ಜೊತೆಗೆ ಅವರ ಆಧಾರ್ ಕಾರ್ಡ್ಗಳನ್ನ, ಆ ಜೆರಾಕ್ಸ್ ಪ್ರತಿಗಳನ್ನು ಕೂಡ ಕೊಡಬೇಕಂತೆ. ಅಂದ್ರೆ ಒಂದಿಷ್ಟು ಫಾರ್ಮಾಲಿಟೀಸ್ಗಳಿದೆ. ಅದೆಲ್ಲ ಮುಗಿಸ್ಕೊಂಡ ನಂತರದಲ್ಲಿ ಪೂಜೆ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಲೈವ್ ನಲ್ಲಿದ್ದಾರೆ. ಅರುಣ್ ಕುಮಾರ್, ವಿಶೇಷವಾದಂತಹ ದಿನ ಇವತ್ತು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹೈಕೋರ್ಟ್ ಅನುಮತಿಯನ್ನ ಕಲ್ಪಿಸಿರುವಂತದ್ದು ಲಾಡ್ಲೆ ಆ ಒಂದು ಮಸೀದಿಯಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡೋದಕ್ಕೆ. 2022ರಲ್ಲಿ ದೊಡ್ಡ ಮಟ್ಟದ ಗಲಾಟೆಯಾಗಿತ್ತು. ಭಗವಂತ್ ಖೂಬಾ ಅವರ ಗಾಡಿಗಳಿಗೆ ಕಲ್ಲನ್ನು ಹೊಡೆದಿದ್ರು. ಸೊ ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಯಾರೆಲ್ಲ ಹೋಗ್ತಾ ಇದ್ದೀರಾ ಪೂಜೆಗೆ, ಜೊತೆಗೆ ಭದ್ರತಾ ವಿಚಾರವನ್ನ ಯಾವ ರೀತಿಯಾಗಿ ಜಿಲ್ಲಾಡಳಿತ ತೆಗೆದುಕೊಂಡಿದೆ? ಹೌದು ಅರುಣ್, ಏನಂತಂದ್ರೆ ಇವತ್ತು ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗ ನನ್ನ ಹಿಂಭಾಗದಲ್ಲಿ ನೋಡಬಹುದು, ಇದು ಏನಂತಂದ್ರೆ ಲಾಡ್ಲೆ ಮಶಾಕ್ ದರ್ಗಾ. ಈ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಈಗ ರಾಘವ ಚೈತನ್ಯ ಅವರ ಒಂದು ಲಿಂಗ ಇದೆ. ಹಾಗಾಗಿ ಕಳೆದ ಸುಮಾರು 400 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಒಂದು ಶಿವಲಿಂಗ ಏನಿದೆ, ಇದು ಶಿವಲಿಂಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಈ ಹಿಂದೆ ಆ ಪೂಜೆಯನ್ನು ಪ್ರತಿನಿತ್ಯವನ್ನು ಪೂಜೆಯನ್ನ ಮಾಡ್ತಾ ಬರ್ತಾ ಇದ್ರು. ಅದೇ ಕಳೆದ 2022ರಲ್ಲಿ ಈ ಒಂದು ಶಿವಲಿಂಗದ ವಿಚಾರವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಈ ಒಂದು ಗಲಾಟೆಯಲ್ಲಿ ಸಾಕಷ್ಟು ಕೇಂದ್ರ ಮಂತ್ರಿಗಳ ವಾಹನಕ್ಕೆ ಮತ್ತೆ ಪೊಲೀಸರ ವಾಹನಕ್ಕೂ ಕೂಡ ಕಲ್ಲು ತೂರಾಟ ಮಾಡಿದ್ರು. ಈ ಒಂದು ದೊಡ್ಡ ಪ್ರಮಾಣದ ಗಲಾಟೆ ನಂತರ ಕಳೆದ 2 ವರ್ಷಗಳಿಂದ ಹೈಕೋರ್ಟ್ ಏನಂತಂದ್ರೆ ಕೇವಲ 15 ಜನರಿಗೆ ಮಾತ್ರ ಒಂದು ಈ ಶಿವಲಿಂಗವನ್ನ ಪೂಜೆ ಮಾಡೋಕೆ ಅವಕಾಶವನ್ನು ನೀಡಿರುವಂತದ್ದು. ಇಂದು ಕೂಡ ಏನಂತಂದ್ರೆ 15 ಜನರಿಗೆ ಈಗ ಅವಕಾಶ ನೀಡಿರುವಂತದ್ದು. ಆದ್ರೆ ಈ ಒಂದು ಶಿವಲಿಂಗ ಪೂಜೆಗೆ ಇಂದು 10 ಜನ ಕಡಗಂಚಿ ಶ್ರೀಗಳ ನೇತೃತ್ವದಲ್ಲಿ 10 ಜನ ಈಗ ಶಿವಲಿಂಗ ಪೂಜೆಗೆ ತೆರಳಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಮುಗಿಸಿ ಈಗ ವಾಪಸ್ ಬರ್ತಾರೆ. ಆದ್ರೆ ಕಳೆದ 2022ರಲ್ಲಿ ಆದಂತಹ ಘಟನೆ ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿರುವಂತದ್ದು. ಇಲ್ಲಿ ಏನಂತಂದ್ರೆ ಈ ಒಂದು ಪೂಜೆಗೆ 15 ಜನರಿಗೆ ಕೋರ್ಟ್ ಅವಕಾಶ ನೀಡಿತು. ಹಾಗಾಗಿ ಈಗ 10 ಜನ ಕೂಡ ಈಗ ಈ ಒಂದು ದರ್ಗಾದಲ್ಲಿ ತೆರಳಿರುವಂತದ್ದು. ಹೀಗಾಗಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಮುಗಿಸಿ ಮತ್ತೆ ರಿಟರ್ನ್ ಅನ್ನು ಬರ್ತಾರೆ. ಆದ್ರೆ ಈ ಒಂದು ಶಿವರಾತ್ರಿ ಹಿನ್ನೆಲೆಯಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಏನಂದ್ರೆ ಹಿಂದೂ ಸಂಘಟನೆಗಳು 500 ಜನರಿಗೆ ಅವಕಾಶ ಕೊಡಬೇಕಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಕೋರ್ಟ್ ವಾದವನ್ನು ಆಲಿಸಿದಂತ ಹೈಕೋರ್ಟ್ ಏನಂತಂದ್ರೆ 10 ಜನರಿಗೆ ಕಳೆದ 2 ಬಾರಿ ಏನಂತಂದ್ರೆ 15 ಜನರಿಗೆ ಮಾತ್ರ ಅವಕಾಶ ನೀಡಿದ್ದು. ಅದನ್ನ ಈ ಬಾರಿಯೂ ಕೂಡ 15 ಜನರಿಗೆ ಅವಕಾಶ ನೀಡಿ ಈಗ ಕೋರ್ಟ್ ಆದೇಶನ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಂದಿನ ಶಿವರಾತ್ರಿ ಹಿನ್ನೆಲೆಯಲ್ಲಿ ಇಂದು ಕಡಗಂಚಿ ಶ್ರೀಗಳ ನೇತೃತ್ವದಲ್ಲಿ 10 ಜನ ಈಗ ಪೂಜೆಗೆ ತೆರಳಿರುವಂತದ್ದು. ಆದ್ರೆ ಕಳೆದ ಬಾರಿ ಶ್ರೀರಾಮ್ ಸೇನೆಯ ಗೌರವ ಅಧ್ಯಕ್ಷರಾದಂತಹ ಆಂದೋಲನ ಶ್ರೀಗಳಿಗೆ ಅವಕಾಶ ನೀಡಿದ್ರು. ಆದ್ರೆ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಒಂದು ಕೇಸನ್ನು ಹಾಕಿದ್ರು. ಏನಂತಂದ್ರೆ ಈ ಒಂದು ದರ್ಗಾದಲ್ಲಿ ಯಾವುದೇ ಕಾರಣಕ್ಕೂ
ಆಂದೋಲನ ಶ್ರೀಗಳು ಪ್ರವೇಶನ ಮಾಡಬಾರ್ದಂತ ನಿರ್ಬಂಧ ನೀಡಿದ್ರು. ಹಾಗಾಗಿ ಆ ನಿರ್ಬಂಧವನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಆದರೆ ಮಾರ್ಚ್ 3ನೇ ತಾರೀಕು ಆ ಒಂದು ವಿಚಾರವಾಗಿ ವಿಚಾರಣೆ ನಡೆಯಲಿದೆ. ಹಾಗಾಗಿ ನಿನ್ನೆ ಏನಂತಂದ್ರೆ ಕೋರ್ಟ್ ಏನೋ ಒಂದು ಷರತ್ತುಬದ್ಧವಾಗಿ 15 ಜನರಿಗೆ ಅವಕಾಶ ನೀಡಿರುವಂತದ್ದು. ಹಾಗಾಗಿ ಏನು ಆಂದೋಲನ ಶ್ರೀಗಳನ್ನ ಹೊರತುಪಡಿಸಿ 15 ಜನ ಹಿಂದೂ ಏನು ಸಾಂಪ್ರದಾಯಿಕ ಯಾರು ಪೂಜೆನ ಮಾಡ್ತಾರೆ, ಹಿಂದೂ ತತ್ವವನ್ನ ಯಾರು ಪಾಲನೆ ಮಾಡ್ತಾರೆ ಅಂತವರಿಗೆ 15 ಜನರಿಗೆ ಅವಕಾಶನ ನೀಡಿ ಈಗ ಆದೇಶನ ನೀಡಿರುವಂತದ್ದು. ಹಾಗೆ ಆ ನಿಟ್ಟಿನಲ್ಲಿ ಇಂದು 15 ಜನರಿಗೆ ಅವಕಾಶ ನೀಡಿದ್ದು ಈಗ ಎಲ್ಲರೂ ಕೂಡ ಈಗ ಪೂಜೆನ ತಿಳಿದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಆ ಪೂಜೆನ ಮಾಡ್ತಾರೆ. ಆದ್ರೆ ಒಂದು ಕಂಡೀಷನ್ ಏನಂತಂದ್ರೆ ಯಾವುದೇ ರೀತಿಯ ಘೋಷಣೆಯನ್ನು ಕೂಡಬಾರ್ದು. ಈ ಒಂದು ಈ ರೀತಿ ಒಂದು ಕಟ್ಟುನಿಟ್ಟಿನ ಪೂಜಾ ಸಾಮಗ್ರಿಗಳು ಏನೇನೆಲ್ಲ ಬೇಕಾಗಿರುತ್ತೆ ಅಂತ ಅದನ್ನ ಅಷ್ಟೇ ಮಾತ್ರ ತೆಗೆದುಕೊಂಡು ಹೋಗಿ ಪೂಜೆನ ಮಾಡ್ಬೇಕಂತೇಳಿ ಈಗ ಆದೇಶ ನೀಡಿದ. ಆ ಒಂದು ಆದೇಶದ ಪ್ರಕಾರ ಈಗ ಹಿಂದೂ ಮುಖಂಡರು, ಕೆಲವೊಂದು ಸಂಘಟನೆ ಮುಖಂಡರು ಮತ್ತು ಸ್ವಾಮೀಜಿ ನೇತೃತ್ವದಲ್ಲಿ ಈಗ ಈ ಒಂದು ತಂಡವನ್ನ ಈ ಶಿವಲಿಂಗ ಪೂಜೆಗೆ ತೆರಳಿರುವಂತದ್ದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಸಂಜೆ 6 ಗಂಟೆಯ ತನಕ ಪೂಜೆಗೆ ಅವಕಾಶವನ್ನ ಕೋರ್ಟ್ ಕೊಟ್ಟಿರುವಂತದ್ದು. ಯಾರೆಲ್ಲ ದೇವಸ್ಥಾನದ ಒಳಗೆ ಅಂದ್ರೆ ಅಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಜಿಲ್ಲಾಡಳಿತದ ಮುಂದೆ ಅವರವರ ಆಧಾರ್ ಕಾರ್ಡ್ಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ಕೊಟ್ಟು ನಾವೆಲ್ಲ ಹೋಗ್ತಾ ಇದ್ದೀವಿ ಅನ್ನೋದನ್ನ ಖಾತ್ರಿಪಡಿಸಿಕೊಂಡು ಮತ್ತೊಂದು ಹಂತದ ಅನುಮತಿಯನ್ನ ಜಿಲ್ಲಾಡಳಿತದ ಮೂಲಕವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದೆಲ್ಲವೂ ಕೂಡ ಹೈಕೋರ್ಟ್ ಕೊಟ್ಟಂತಹ ಸೂಚನೆಯಲ್ಲಿ ಅಡಕ ಆಗಿದೆ. ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ. 2022ರಲ್ಲಿ ದೊಡ್ಡ ಮಟ್ಟದ ಗಲಾಟೆಯಾಗಿತ್ತು. ಭಗವಂತ್ ಖೂಬಾ MP ಆದಂತಹ ಸಂದರ್ಭದಲ್ಲಿ ಅವರ ಕಾರ್ಗಳಿಗೆ ಕಲ್ಲನ್ನು ಹೊಡೆದಿದ್ರು. PSI ಒಬ್ಬರಿಗೆ ಗಾಯ ಕೂಡ ಆಗಿತ್ತು. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲಾ ರೀತಿಯ ಭದ್ರತೆಗಳನ್ನ ಕಲಬುರಗಿ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗಿದೆ. 2024-23ರ ಸಂದರ್ಭದಲ್ಲೂ ಕೂಡ 2024 ಎಸ್ಪೆಷಲಿ ಕಳೆದ ಬಾರಿ ಅವಾಗ ಈ ದರ್ಗಾದ ಉರುಸ್ ಕೂಡ ನಡೀತಾ ಇತ್ತು ಇಲ್ಲಿ. ಅದೇ ಸಂದರ್ಭದಲ್ಲಿ ಶಿವರಾತ್ರಿ ಬಂದಿತ್ತು. ಎರಡೂ ಕೂಡ ಅಟ್ ಎ ಟೈಮ್ ಒಂದೇ ದಿನ ಆಗ್ತಾ ಇದ್ದಿತ್ತು. ಸೊ ಅವಾಗಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು, ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿತ್ತು. ಆಮೇಲೆ ಅವಕಾಶವನ್ನು ಕೂಡ ನೀಡಲಾಗಿತ್ತು. ಒಂದು ಕಡೆ ಉರುಸಾಯಿತು, ಮತ್ತೊಂದು ಕಡೆ ಶಿವಲಿಂಗಕ್ಕೆ ಪೂಜೆ ಕೂಡ ನೆರವೇರಿತ್ತು. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಅವಕಾಶವನ್ನ ನೀಡಲಾಗಿದೆ. ಲಾಡ್ಲೆ ದರ್ಗಾದಲ್ಲಿ ಈಗಾಗಲೇ 10 ಜನರು ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ 15 ಜನರಿಗೆ ಪೂಜೆ ಸಲ್ಲಿಕೆ ಮಾಡುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಕಲಬುರಗಿಯ ಆಳಂದ ನಗರದಲ್ಲಿರುವಂತಹ ಈ ಲಾಡ್ಲೆ ದರ್ಗಾ ಏನಿದೆ ಬಹಳಷ್ಟು ವಿವಾದಿತ ಕೇಂದ್ರ ಬಿಂದು ಆಗಿರುವಂಥದ್ದು. ಬಹಳಷ್ಟು ವರ್ಷಗಳಿಂದ ಹೈಕೋರ್ಟ್ ಅಲ್ಲಿ ಈ ಸಂಬಂಧಪಟ್ಟಂಗೆ ಕೇಸ್ ಕೂಡ ನಡೀತಾ ಇದೆ. ಇನ್ನು ಆಂದೋಲನ ಶ್ರೀಗಳು ಕಳೆದ ಬಾರಿ ಈ 10 ಜನರ ಟೀಮ್ ಏನು ಹೋಗ್ತಾ ಇದೆ ಪೂಜೆಗೆ, ನಿಯೋಗ ಏನು ಹೋಗ್ತಾ ಇದೆ, ಹಿಂದೂ ಮುಖಂಡರು, ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಆ ಟೀಮ್ನಲ್ಲಿ ಪ್ರತಿ ಬಾರಿ ಕೂಡ ಆಂದೋಲನ ಶ್ರೀಗಳು ಹೋಗ್ತಾ ಇದ್ರು. ಆದರೆ ಈ ಬಾರಿ ಈ ದರ್ಗಾ ಕಮ್ಯುನಿಟಿ ಏನಿದೆ, ದರ್ಗಾ ಕಮಿಟಿ ಕಡೆಯಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅವರು ಬರಬಾರ್ದು ಅನ್ನುವಂಥ ಆಂಗಲ್ನಲ್ಲಿ ವಾದ ಮಂಡಿಸಿದ್ರು. ಸೊ ಅದನ್ನ ಪುರಸ್ಕರಿಸಿರುವಂತಹ ಹೈಕೋರ್ಟ್ ಈ ಬಾರಿ ಆಂದೋಲನ ಶ್ರೀಗಳಿಗೆ ಹೋಗಬಾರದು ಅನ್ನುವಂಥ ನಿರ್ಬಂಧವನ್ನು ಹೇರಿದೆ. ಆ ಸಂಬಂಧಪಟ್ಟಂಗೆ ಅದನ್ನ ಪ್ರಶ್ನೆ ಮಾಡಿ ಈಗ ಆಂದೋಲನ ಶ್ರೀಗಳು ಕೂಡ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದು ಮಾರ್ಚ್ 3ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೂಡ ಇರೋದು. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು ಪ್ರಮೋದ್ ಮುತಾಲಿಕ್. ನಾನು ಕೂಡ ಈ 15 ಜನ ಏನು ಹೋಗ್ತಾ ಇದ್ದಾರೆ ಪೂಜೆಗೆ, ಆ 15 ಜನರ ಸದಸ್ಯನಾಗಿ ನಾನು ಕೂಡ ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೂ ಕೂಡ ಲಾಡ್ಲೆ ಮೊಶಾಕ್ ದರ್ಗಾಗೆ ಬಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದೆ.